ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಕ್ಲಾಸ್ 2. ಓಕೆ, ಫಸ್ಟ್ ಕ್ಲಾಸಲ್ಲಿ ನಾವು ಏನಕ್ಕೆ ಏನು ನೆಸೆಸಿಟಿ ಇದೆ ಟು ಕ್ಲಾಸಿಫೈ ಎಲಿಮೆಂಟ್ಸ್ ಏನಕ್ಕೆ ಕ್ಲಾಸಿಫೈ ಮಾಡಬೇಕು, ಮತ್ತೆ ಡೋಬರ್ನಿಯರ್ ಲಾ ಆಫ್ ಟ್ರಯಾಡ್ಸ್ ಅನ್ನು ಓದಿದ್ವಿ, ಮತ್ತೆ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅನ್ನ ಓದಿದ್ವಿ, ಮತ್ತೆ ಏನಕ್ಕೆ ಅವರ ಥಿಯರೀಸ್ ಅವರ ಲಾಸ್ ಅನ್ನ ಏನಕ್ಕೆ ಫಾಲೋ ಮಾಡಲಿಲ್ಲ ನಾವು, ವಾಟ್ ಆರ್ ದ ಲಿಮಿಟೇಷನ್ಸ್, ಅವ್ರದ್ದು ಲಿಮಿಟೇಷನ್ಸ್ ಏನಿತ್ತು ಅಂತೆಲ್ಲ ಓದಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ಅಂದ್ರೆ ಫಸ್ಟ್ ಕ್ಲಾಸಲ್ಲಿ. ಸೊ ಸೆಕೆಂಡ್ ಈ ಕ್ಲಾಸಲ್ಲಿ ನಾವು ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ ಅನ್ನ ಓದ್ತಾ ಇದ್ದೀವಿ. ಅವರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ರು ಪಿರಿಯಾಡಿಕ್ ಟೇಬಲ್ ಅನ್ನ ಫಾರ್ಮುಲೇಟ್ ಮಾಡೋದಕ್ಕೆ, ಅವ್ರ ಕಾಂಟ್ರಿಬ್ಯೂಷನ್ ಏನಿತ್ತು, ಅವ್ರು ಯಾವ ತರ ಎಲಿಮೆಂಟ್ಸ್ ಅನ್ನ ಕ್ಲಾಸಿಫೈ ಮಾಡಿದ್ರು ಅಂತ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಮೆಂಡಲೀವ್ ಅವರು ಎಲಿಮೆಂಟ್ಸ್ ಅನ್ನು ಯಾವ ತರ ಅರೇಂಜ್ ಮಾಡಿದ್ರು ಅಂದ್ರೆ ಆನ್ ದ ಬೇಸಿಸ್ ಆಫ್ ಅಟಮಿಕ್ ಮಾಸ್. ಅಟಮಿಕ್ ಮಾಸ್ ಅಂದ್ರೆ ಏನ್ ಹೇಳಿ, ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇರಿದ್ರೆ ಅದು ಅಟಮಿಕ್ ಮಾಸ್ ಆಗತ್ತೆ ಅಲ್ವಾ. ಈ ಅಟಮಿಕ್ ಮಾಸ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ಅವರು ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡ್ತಾ ಹೋದ್ರು. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಎರಡು ಎಲಿಮೆಂಟ್ಸ್ ಸಿಮಿಲರ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ನ ತೋರಿಸ್ತಾ ಇದ್ರೆ ಅದನ್ನ ಅವರು ಒಂದು ಗ್ರೂಪ್ ಅಲ್ಲಿ ಹಾಕ್ತಾ ಹೋಗ್ತಾರೆ. ಸೊ ಈ ತರ ಅವರು ಎಲಿಮೆಂಟ್ಸ್ ನ ಅರೇಂಜ್ ಮಾಡ್ತಾರೆ. ಓಕೆನಾ. ಆಗಿನ ಕಾಲಕ್ಕೆ ಓನ್ಲಿ 63 ಎಲಿಮೆಂಟ್ಸ್ ನ ಡಿಸ್ಕವರ್ ಮಾಡಿದ್ರು. ಓಕೆನಾ. ಸೊ ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ ಫಾರ್ಮುಲೇಟ್ ಮಾಡೋ ಟೈಮಲ್ಲಿ 63 ಎಲಿಮೆಂಟ್ಸ್ ಮಾತ್ರ ಡಿಸ್ಕವರ್ ಮಾಡಿದ್ರು. ಸೊ ಅವ್ರು ಮೆಂಡಲೀವ್ ಏನ್ ಮಾಡ್ತಾರೆ, ಆ 63 ಎಲಿಮೆಂಟ್ಸ್ ಅಟಮಿಕ್ ಮಾಸ್ ಮತ್ತೆ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡ್ತಾರೆ. ಆ ರಿಲೇಶನ್ಶಿಪ್ ನ ಅವರು ಸ್ಟಡಿ ಮಾಡ್ತಾರೆ. ಈಗ ಯಾವ ಅಟಮಿಕ್ ಮಾಸ್ಗೆ ಯಾವುದು ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಹೇಗೆ ತೋರಿಸುತ್ತೆ ಅದು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಆ ರಿಲೇಶನ್ಶಿಪ್ ಅನ್ನ ಓದ್ತಾರೆ ಮೆಂಡಲೀವ್. ಏನ್ ಮಾಡ್ತಾರೆ, ಈ 63 ಎಲಿಮೆಂಟ್ಸ್ ಒಂದೊಂದು ಎಲಿಮೆಂಟ್ ಯಾವ ತರ ಸ್ಟಡಿ ಮಾಡ್ತಾರೆ ಅಂದ್ರೆ ಅದರದ್ದು ಅಟಮಿಕ್ ಮಾಸ್ ಏನಿದೆ ಮತ್ತೆ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಆ ರಿಲೇಶನ್ಶಿಪ್ ಅನ್ನ ಸ್ಟಡಿ ಮಾಡ್ತಾರೆ. ಈಗ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಈಸಿಯಾಗಿ ಗೊತ್ತಾಗುತ್ತಲ್ವಾ. ಈಗ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ನಾನು ಆಲ್ರೆಡಿ ನಿಮಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಅಲ್ಲಿ ಹೇಳಿದೆ, ಎಕ್ಸ್ಪ್ಲೈನ್ ಮಾಡಿದೆ. ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಔಟರ್ ಅಪಿಯರೆನ್ಸ್, ಅದು ಯಾವ ತರ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಯಾವ ತರ ಶೇಪ್ ಇದೆ, ಯಾವ ತರ ಟೆಕ್ಸ್ಚರ್ ಇದೆ, ದಟ್ ಈಸ್ ಫಿಸಿಕಲ್ ಪ್ರಾಪರ್ಟಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ನಮಗೆ ಈಸಿಯಾಗಿ ಸ್ಟಡಿ ಮಾಡಬಹುದು, ಆದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಈಸಿಯಾಗಿ ಸ್ಟಡಿ ಮಾಡಕ್ಕಾಗಲ್ಲ. ಅವ್ರೇನ್ ಮಾಡಿದ್ರು, ಮೆಂಡಲೀವ್ ಈ 63 ಎಲಿಮೆಂಟ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ನ ಹೇಗೆ ಸ್ಟಡಿ ಮಾಡಿದ್ರು ಅಂದ್ರೆ ಅವರು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೆಲೆಕ್ಟ್ ಮಾಡಿದ್ರು. ಈ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಇವೆರಡು ಎಲಿಮೆಂಟ್ಸ್ ತುಂಬಾ ರಿಯಾಕ್ಟಿವ್, ವೆರಿ ರಿಯಾಕ್ಟಿವ್ ಇನ್ ನೇಚರ್. ಸೊ ಇವೇನ್ ಮಾಡುತ್ತೆ, ಬೇರೆ ಎಲಿಮೆಂಟ್ಸ್ ಜೊತೆ ವೆರಿ ಫಾಸ್ಟ್ ಆಗಿ ಈಸಿಯಾಗಿ ರಿಯಾಕ್ಟ್ ಆಗುತ್ತೆ ಮತ್ತೆ ಕಾಂಪೌಂಡ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಆಗ ಅವರಿಗೆ ಸ್ಟಡಿ ಮಾಡೋದಕ್ಕೆ ಈಸಿ ಆಗ್ತಿತ್ತು. ಯಾವುದೇ ಒಂದು ಎಲಿಮೆಂಟ್ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಏನ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡಿದ್ರು. ನೆಕ್ಸ್ಟ್ ಆ ಫಾರ್ಮುಲೆ ಸ್ಟಡಿ, ಈಗ ಕಾಂಪೌಂಡ್ಸ್ ಫಾರ್ಮೇಶನ್ ಆಗುತ್ತಲ್ವಾ, ಕಾಂಪೌಂಡ್ಸ್ಗೆ ಪರ್ಟಿಕ್ಯುಲರ್ ಆಗಿ ಫಾರ್ಮುಲಾ ಇರುತ್ತಲ್ವಾ. ಓಕೆನಾ. ಕೆಮಿಕಲ್ ಫಾರ್ಮುಲಾ ಅಂತ ಇರುತ್ತಲ್ವಾ, ಆ ಕೆಮಿಕಲ್ ಫಾರ್ಮುಲಾ ಎಲ್ಲ ನೋಟ್ ಮಾಡ್ತಾ ಹೋದ್ರು. ಈಚ್ ಅಂಡ್ ಎವ್ರಿ ಎಲಿಮೆಂಟ್, ಈ 63 ಎಲಿಮೆಂಟ್ಸ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಅವರು ಹೈಡ್ರೈಡ್ಸ್ ಅಂದ್ರೆ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದ್ರೆ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಹೈಡ್ರೈಡ್ಸ್ ಆಗುತ್ತಾ. ಸೊ ಹೈಡ್ರೈಡ್ಸ್ ಫಾರ್ಮುಲಾ ಬರಿತಾ ಇದ್ರು. ಮತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಆಕ್ಸೈಡ್ಸ್ ಆಗುತ್ತಲ್ವಾ. ಸೊ ಆ ಆಕ್ಸೈಡ್ ಫಾರ್ಮುಲಾನು ಬರಿತಾ ಹೋದ್ರು. ಓಕೆನಾ. ಆ ತರ ಅವರು ಕ್ಲಾಸಿಫೈ ಮಾಡಿದ್ರು. ಓಕೆನಾ. ಈ ಕೆಮಿಕಲ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಅಟಮಿಕ್ ಮಾಸ್, ಈ ಮೂರು ಪ್ರಾಪರ್ಟೀಸ್ ಅನ್ನ ಅವರು ಗಮನದಲ್ಲಿಟ್ಕೊಂಡು ಎಲಿಮೆಂಟ್ಸ್ ಅನ್ನ ಕ್ಲಾಸಿಫೈ ಮಾಡ್ತಾ ಹೋದ್ರು, ಗ್ರೂಪ್ ಮಾಡ್ತಾ ಹೋದ್ರು. ಅವ್ರೇನ್ ಮಾಡಿದ್ರು, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿದ್ರು ಅಂದ್ರೆ ಅವರು ಒಂದೊಂದು ಎಲಿಮೆಂಟ್ಗೆ ಒಂದೊಂದು ಕಾರ್ಡ್ ತಗೊಂಡ್ರು. 63 ಕಾರ್ಡ್ಸ್ ತಗೊಂಡ್ರು. ಒಂದೊಂದು ಕಾರ್ಡ್ ಮೇಲೆ ಆ ಎಲಿಮೆಂಟ್ ಹೆಸರು ಬರ್ದ್ಬಿಟ್ಟು ಅದೇನ್ ಕೆಮಿಕಲ್ ಪ್ರಾಪರ್ಟೀಸ್ ತೋರಿಸುತ್ತೆ, ಅದೇನ್ ಫಿಸಿಕಲ್ ಪ್ರಾಪರ್ಟೀಸ್ ತೋರಿಸ್ತಾ ಇದೆ ಅಂತೆಲ್ಲ ಅವರು ಬರಿತಾ ಹೋದ್ರು. ನೆಕ್ಸ್ಟ್ ಅದು ಆ ಕಾರ್ಡ್ಸ್ ಮೇಲೆ ಬರೆದಾದ್ಮೇಲೆ ಕೆಮಿಕಲ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಅದೆಲ್ಲ ಬರೆದಾದ್ಮೇಲೆ ಅವ್ರೇನ್ ಮಾಡಿದ್ರು, ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತಲ್ವಾ, ಹಾಗೆ ಸೇಮ್ ಪ್ರಾಪರ್ಟೀಸ್ ತೋರಿಸೋ ಎಲಿಮೆಂಟ್ಸ್ನೆಲ್ಲ ಒಂದು ಗ್ರೂಪ್ ಅಲ್ಲಿ ಹಾಕಿದ್ರು. ಅವರು ಒಂದು ಗ್ರೂಪ್ ಅನ್ನ ಮಾಡಿದ್ರು. ಆ ತರ ಅವರು ಪಿರಿಯಾಡಿಕ್ ಟೇಬಲ್ ನ ಡಿಸೈನ್ ಮಾಡ್ತಾರೆ. ಓಕೆನಾ. ಬೇಸ್ಡ್ ಆನ್ ಸಿಮಿಲರ್ ಪ್ರಾಪರ್ಟೀಸ್, ಯಾವ್ದಾವ್ದು ಎಲಿಮೆಂಟ್ಸ್ ಸೇಮ್ ಪ್ರಾಪರ್ಟೀಸ್ ಅನ್ನ ತೋರಿಸುತ್ತೋ ಆ ಎಲಿಮೆಂಟ್ಸ್ ಅನ್ನ ಒಂದು ಗ್ರೂಪ್ ಅಲ್ಲಿ ಹಾಕ್ತಾ ಹೋಗ್ತಾರೆ ಮೆಂಡಲೀವ್. ನೆಕ್ಸ್ಟ್
He observed periodic reoccurrence of elements with similar physical and chemical properties. ಅವ್ರು ಏನು ಅಬ್ಸರ್ವ್ ಮಾಡ್ತಾರೆ, ಅವರು ಏನ್ ಮಾಡಿದ್ರು, ಫಸ್ಟ್ ಅವರು ಸೇಮ್ ಪ್ರಾಪರ್ಟೀಸ್ ಇರೋ ಎಲಿಮೆಂಟ್ಸ್ ನ ಒಂದು ಗ್ರೂಪ್ ಅಲ್ಲಿ ಹಾಕಿದ್ರಲ್ವಾ, ಓಕೆನಾ. ಸೊ ಅದಾದ್ಮೇಲೆ ಅವ್ರು ಏನ್ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಸೇಮ್ ಪ್ರಾಪರ್ಟೀಸ್ ಇರೋ ಎಲಿಮೆಂಟ್ಸ್ ಪಿರಿಯಾಡಿಕ್ ರಿಯಕರೆನ್ಸ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಮೆಂಡಲೀವ್ ಮಾಡಿರೋ ಪಿರಿಯಾಡಿಕ್ ಟೇಬಲ್. ಸೊ ಈ ಮೆಂಡಲೀವ್ ಮಾಡಿರೋ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಲಿಥಿಯಂ ತಗೊಳ್ರಿ, ಓಕೆನಾ. ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಶಿಯಂ. ಸೊ ಈ ಎಲ್ಲಾ ಎಲಿಮೆಂಟ್ಸ್ ಒಂದು ಗ್ರೂಪ್ ಅಲ್ಲಿ ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಇವೆಲ್ಲಾ ಎಲಿಮೆಂಟ್ಸ್ ಸೇಮ್ ಪ್ರಾಪರ್ಟೀಸ್ ನ ತೋರಿಸುತ್ತೆ ಅಂತ ಹೇಳಿ ಅವರು ಒಂದು ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಲಿಥಿಯಂ ಆದ್ಮೇಲೆ ಲಿಥಿಯಂ ನ ಫಸ್ಟ್ ಎಲಿಮೆಂಟ್ ಅಂತ ತಿಳ್ಕೊಂಡ್ರೆ 1 2 3 4 5 6 7 8. ಸೊ 8th ಎಲಿಮೆಂಟ್ ಸೇಮ್ ಪ್ರಾಪರ್ಟೀಸ್ ನ ತೋರಿಸ್ತದೆ. ಮತ್ತೆ ಇದು ಫಸ್ಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಸೋಡಿಯಂ ಅನ್ನ 1 2 3 4 5 6 7 8. ಪೊಟ್ಯಾಷಿಯಂ ಸೇಮ್ ಪ್ರಾಪರ್ಟೀಸ್ ತೋರಿಸ್ತಾ ಇದೆ. ಸೊ ಇದರಿಂದ ಅವ್ರು ಏನ್ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಪಿರಿಯಾಡಿಕ್ ರಿಯಕರೆನ್ಸ್ ಆಗ್ತದೆ. ಆ ಡೆಫಿನೆಟ್ ಇಂಟರ್ವಲ್ಸ್ ಆಫ್ ಎಲಿಮೆಂಟ್ಸ್ ಅದು ಸೇಮ್ ಪ್ರಾಪರ್ಟೀಸ್ ನ ತೋರಿಸುತ್ತೆ. ಯಾವ್ದಾದ್ರು ಒಂದೆರಡು ಎಲಿಮೆಂಟ್ಸ್ ಸೇಮ್ ಪ್ರಾಪರ್ಟೀಸ್ ತೋರಿಸಬೇಕಂದ್ರೆ ದರ್ ಇಸ್ ಪಿರಿಯಾಡಿಕ್ ಅಂದ್ರೆ ಸೇಮ್ ಗ್ಯಾಪ್ ಇರುತ್ತೆ, ಎಲಿಮೆಂಟ್ಸ್ ಸೇಮ್ ಗ್ಯಾಪ್ ಇರುತ್ತೆ ಅಂತ ಹೇಳಿದ್ರು ಅವರು. ನೆಕ್ಸ್ಟ್ ಅವರು ಒಂದು ಪಿರಿಯಾಡಿಕ್ ಲಾ ನ ಫಾರ್ಮುಲೇಟ್ ಮಾಡ್ತಾರೆ. ಅದೇನ್ ಪಿರಿಯಾಡಿಕ್ ಲಾ ಅಂದ್ರೆ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಮಿಕ್ ಮಾಸಸ್. ಅಟಮಿಕ್ ಮಾಸಸ್ ಮೇಲೆ ಅವರು ಅರೇಂಜ್ ಮಾಡಿದ್ರು ಇನ್ಕ್ರೀಸಿಂಗ್ ಲೆವೆಲ್ ಆಫ್ ಅಟಮಿಕ್ ಮಾಸಸ್, ಓಕೆನಾ. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಫಿಸಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು. ಸೊ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಸೇಮ್ ಯಾವಾಗಿರುತ್ತೆ ಅಂದ್ರೆ ವೆನ್ ದರ್ ಈಸ್ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಮಿಕ್ ಮಾಸಸ್, ಓಕೆನಾ. ಇಲ್ಲಿ ನೋಡಿ, ನಿಮ್ಗೆ ಈ ಪಿರಿಯಾಡಿಕ್ ಟೇಬಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಮೆಂಟಲಿವ್ ಮಾಡಿರೋ ಪಿರಿಯಾಡಿಕ್ ಟೇಬಲ್. ಸೊ ಅವರು ವರ್ಟಿಕಲ್ ಇವನ್ನ ಗ್ರೂಪ್ಸ್ ಅಂತ ಹೇಳ್ತಾರೆ, ಹಾರಿಜಾಂಟಲ್ ಏನ್ ಕಾಲಮ್ಸ್. ಈಗ ಹಾರಿಜಾಂಟಲ್ ಬರ್ತಿರೋದನ್ನ ಪೀರಿಯಡ್ಸ್ ಅಂತ ಹೇಳ್ತಾರೆ. ವರ್ಟಿಕಲ್ ಗ್ರೂಪ್ಸ್, ಹಾರಿಜಾಂಟಲ್ ಪೀರಿಯಡ್ಸ್, ಓಕೆನಾ. ಸೊ ಇಲ್ಲಿ ಆಕ್ಸೈಡ್ ಹೈಡ್ರೈಡ್ ಅಂತ ಇದೆ ನೋಡಿ. ಸೊ ಇಲ್ಲಿ ಈ ಎಲಿಮೆಂಟ್ಸ್ ಯಾವ ರೇಷಿಯೋ ಅಲ್ಲಿ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ, ಯಾವ ರೇಷಿಯೋ ಅಲ್ಲಿ ಹೈಡ್ರೈಡ್ಸ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತಾ ಅವರು ಇಂಡಿಕೇಟ್ ಮಾಡಿರೋದಿದು ಟೇಬಲ್ ಅಲ್ಲಿ. ಯಾವ ತರ ಅಂದ್ರೆ ಹೇಳ್ತೀನಿ ನೋಡಿ. ಈ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಶಿಯಂ, ಮತ್ತೆ ಇಲ್ಲಿ ಕಾಪರ್, ಸಿಲ್ವರ್, ಗೋಲ್ಡ್, ಇವೆಲ್ಲ ಎಲಿಮೆಂಟ್ಸ್ ಇದೆ ಅಲ್ವಾ. ಇವೆಲ್ಲವುದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಈ ರೇಷಿಯೋದಲ್ಲಿ ರಿಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಬಂದ್ಬಿಟ್ಟು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಈ ಆರ್ ಇದೆ ಅಲ್ವಾ, ಆರ್ ಎಲ್ಲೆಲ್ಲಿ ಬರ್ದಿದೆ ಅಲ್ವಾ. ಸೊ ಆರ್ ಬಂದ್ಬಿಟ್ಟು ರೆಸ್ಪೆಕ್ಟಿವ್ ಎಲಿಮೆಂಟ್ ಅಂತ ಅರ್ಥ, ಓಕೆನಾ. ಅದು ಹೈಡ್ರೋಜನ್ ಆಗಿರ್ಬೋದು, ಲಿಥಿಯಂ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು. ಸೊ ಎಲಿಮೆಂಟ್ಸ್ ಆರ್ ಅಂದ್ರೆ ಎನಿ ಒನ್ ಆಫ್ ದಿ ಎಲಿಮೆಂಟ್ ಅಂತ ಅರ್ಥ. ಸೊ ಈಗ ಹೈಡ್ರೋಜನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ R2O ಆಗುತ್ತೆ, ಅಂದ್ರೆ H2O ಆಗತ್ತೆ, ಓಕೆನಾ. ಸೊ ಅದೇ ತರ ಲಿಥಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಅದು ಯಾವ ಆಕ್ಸೈಡ್ ಆಗುತ್ತೆ, Li2O. ಈ ತರ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿ ಅವರು ಮೆನ್ಷನ್ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡಿ, ಈ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇಲ್ಲಿ ನೋಡಿ, ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕ್, ಸ್ಟ್ರಾನ್ಸಿಯಂ, ಕ್ಯಾಡ್ಮಿಯಂ, ಬೇರಿಯಂ, ಮರ್ಕ್ಯೂರಿ. ಸೊ ಈ ಎಲ್ಲಾ ಎಲಿಮೆಂಟ್ಸ್ ಈ ರೇಷಿಯೋದಲ್ಲಿ ಕಂಬೈನ್ ಆಗುತ್ತೆ ವಿತ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್. ಫಾರ್ ಎಕ್ಸಾಂಪಲ್ ಬೆರಿಲಿಯಂ ಬಂದ್ಬಿಟ್ಟು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ BeO ಆಗುತ್ತೆ ಅಷ್ಟೇ, ಓಕೆನಾ. ಸಿಮಿಲರ್ಲಿ ಮೆಗ್ನೀಷಿಯಂ MgO ಆಗುತ್ತೆ. ವೆನ್ ಕ್ಯಾಲ್ಸಿಯಂ, ಬೆರಿಲಿಯಂ, ಮೆಗ್ನೀಷಿಯಂ ಈ ಗ್ರೂಪ್ ಅಲ್ಲಿರೋ ಯಾವ್ದಾದ್ರು ಒಂದು ಎಲಿಮೆಂಟ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೈಡ್ಸ್ RH2 ತರ ಫಾರ್ಮೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ BeH2, MgH2, CaH2 ಆ ತರ, ಓಕೆನಾ. ಸೊ ಅದೇ ತರ ಅವರು ಸೇಮ್ ಪ್ರಾಪರ್ಟೀಸ್ ಇರೋ ಎಲಿಮೆಂಟ್ಸ್ ನ ಒಂದು ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಇವು ಯಾವ ತರ ಕೆಮಿಕಲ್ ಪ್ರಾಪರ್ಟೀಸ್ ನ ತೋರಿಸುತ್ತೆ ಅಂತ ಇಲ್ಲಿ ಇಂಡಿಕೇಟ್ ಮಾಡ್ತಿದ್ದಾರೆ, ಓಕೆನಾ, ರೈಟ್. ನೆಕ್ಸ್ಟ್ ಅವರು ಅದೇ ತರ 1 2 3 4 5 6 7 8th ಗ್ರೂಪ್ ವರೆಗೆ ಅವರು ಮಾಡ್ತಾರೆ. ಇಲ್ಲಿ ನೋಡಿ, ಅವರು ಯಾವ ತರ ಅರೇಂಜ್ ಮಾಡಿದ್ದಾರೆ, ವಿತ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಅಟಮಿಕ್ ಮಾಸ್. ಇವೆಲ್ಲವುದು ಬರ್ದಿದ್ದೀನಲ್ವಾ, ಇವೆಲ್ಲ ಅಟಮಿಕ್ ಮಾಸ್, ಅಟಮಿಕ್ ನಂಬರ್ ಅಲ್ಲ, ಅಟಮಿಕ್ ಮಾಸ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್, ಓಕೆನಾ. ಸೊ ಲಿಥಿಯಂ ಅಲ್ಲಿ 6.939. ಸೊ ಅದೇ ತರ ಎಲ್ಲಾ ಎಲಿಮೆಂಟ್ಸ್ ಇಂದು ಅವರು ಅಟಮಿಕ್ ಮಾಸ್ ಮೇಲೆ ಅವರು ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಮತ್ತೆ ಸೇಮ್
ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಎರಡನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಮೆಂಡಲೀವ್ ಕೆಲವೊಂದು ಅಚೀವ್ಮೆಂಟ್ಸ್ ಆಫ್ ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮೆಂಡಲೀವ್ ಸ್ಟಡಿ ಮಾಡೋ ಟೈಮಲ್ಲಿ ಈ ಪೀರಿಯಾಡಿಕ್ ಟೇಬಲ್ ಸ್ಟಡಿ ಮಾಡೋ ಟೈಮಲ್ಲಿ ಕ್ಲಾಸಿಫೈ ಮಾಡೋ ಟೈಮಲ್ಲಿ ಅವ್ರಿಗೆ ಕೆಲವೊಂದ್ಸರಿ ಏನಾಗ್ತಿತ್ತು ಅಂದ್ರೆ ಯಾವ ಎಲಿಮೆಂಟ್ಗೆ ಅಟಮಿಕ್ ನಂಬರ್ ಕಡಿಮೆ ಇದೆನೋ ಅದು ಫಸ್ಟ್ ಬರ್ತಾ ಇತ್ತು, ಅದು ನೆಕ್ಸ್ಟ್ ಬರ್ತಾ ಇತ್ತು. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಕೋಬಾಲ್ಟ್ ಮತ್ತೆ ನಿಕ್ಕಲ್, ಇಲ್ಲಿ ನೋಡಿ 58.93 ಇದೆ ಕೋಬಾಲ್ಟ್ ಇಂದು ಅಟಮಿಕ್ ಮಾಸ್, ಬಟ್ ನಿಕ್ಕಲ್ ಇಂದು ನೋಡಿ 58.71 ಇದೆ. ಸೊ ನಿಕ್ಕಲ್ ಇಂದು ಕಡಿಮೆ ಇದೆ ಅಲ್ವಾ, ಕಡಿಮೆ ಇದ್ರೂ ಅದು ಕೋಬಾಲ್ಟ್ ನೆಕ್ಸ್ಟ್ ಅಲ್ಲಿದೆ. ಹೌದಾ, ಈ ತರ ಕೇಸಸ್ ಮೆಂಡಲೀವ್ ಫೇಸ್ ಮಾಡ್ತಾರೆ. ಅವರು ಫಸ್ಟ್ ಪ್ರಿಫರೆನ್ಸ್ ಏನಕ್ಕೆ ಕೊಡ್ತಾರೆ ಅಂದ್ರೆ ಪ್ರಾಪರ್ಟೀಸ್. ಯಾವ ಎಲಿಮೆಂಟ್ಸ್ ಸಿಮಿಲರ್ ಪ್ರಾಪರ್ಟೀಸ್ ಅನ್ನು ತೋರಿಸುತ್ತೋ ಆ ಎಲಿಮೆಂಟ್ಸ್ ನ ಒಂದು ಗ್ರೂಪ್ ಅಲ್ಲಿ ಹಾಕ್ತಾರೆ. ಅವರು ಪ್ರಾಪರ್ಟೀಸ್ಗೆ ಪ್ರಿಫರೆನ್ಸ್ ಕೊಡ್ತಾರೆ, ಅಟಮಿಕ್ ಮಾಸ್ಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಅನ್ನು ಕೊಡ್ತಾರೆ. ಸೊ ಇಲ್ಲಿ ನೋಡಿ ಕೆಲವೊಂದು ಎಲಿಮೆಂಟ್ಸ್ ಮಾತ್ರ ಆ ತರ ಇದೆ. ಸೊ ಕೋಬಾಲ್ಟ್ ಜಾಸ್ತಿ ಇದೆ ಅಟಮಿಕ್ ಮಾಸ್, ಆದ್ರೂ ನಿಕ್ಕಲ್ಗಿಂತ ಬಿಫೋರ್ ಪ್ಲೇಸ್ ಮಾಡಿದ್ದಾರೆ ಬಿಕಾಸ್ ಆಫ್ ಇಟ್ಸ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಅದು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಕೆಲವೊಂದು ಗ್ಯಾಪ್ಸ್ ಇದೆ. ಹೌದಾ, ಇಲ್ಲಿ ಒಂದು ಗ್ಯಾಪ್ ಬಿಟ್ಟಿದ್ದಾರೆ, ಇಲ್ಲಿ ಎರಡು ಎಲಿಮೆಂಟ್ ಪ್ಲೇಸ್ ಮಾಡಬೇಕಿತ್ತು, ಇಲ್ಲಿ ಗ್ಯಾಪ್ಸ್ ಇದೆ, ಮತ್ತೆ ಇಲ್ಲಿ ಒಂದು ಗ್ಯಾಪ್ ಇದೆ. ಅವರು ಏನ್ ಹೇಳ್ತಾರೆ ಮೆಂಡಲೀವ್ ಇದಕ್ಕೆ ಏನ್ ಕನ್ವಿನ್ಸ್ ಮಾಡ್ತಾರೆ ಬೇರೆ ಸೈಂಟಿಸ್ಟ್ಗೆ ಅಂದ್ರೆ ಈ ಎಲಿಮೆಂಟ್ಸ್ ಇನ್ನೂ ಡಿಸ್ಕವರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು ಅವರು ಆತರ ಕನ್ವಿನ್ಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಎಲಿಮೆಂಟ್ಸ್ ಫಾರ್ ಎಕ್ಸಾಂಪಲ್ ಸ್ಕ್ಯಾಂಡಿಯಂ, ಗ್ಯಾಲಿಯಂ, ಜರ್ಮೇನಿಯಂ ಆಗಿನ್ನೂ ಡಿಸ್ಕವರ್ ಆಗಿರ್ಲಿಲ್ಲ. ಸ್ಕ್ಯಾಂಡಿಯಂ, ಗ್ಯಾಲಿಯಂ, ಜರ್ಮೇನಿಯಂ ಈ ಮೂರು ಎಲಿಮೆಂಟ್ಸ್ ಆಗ ಡಿಸ್ಕವರ್ ಆಗಿರ್ಲಿಲ್ಲ. ಅವ್ರೇನ್ ಮಾಡಿದ್ರು, ಡಿಸ್ಕವರ್ ಆಗಿರ್ಲಿಲ್ಲ, ಅವ್ರಿಗೆ ಗೊತ್ತೂ ಇರ್ಲಿಲ್ಲ ಸ್ಕ್ಯಾಂಡಿಯಂ ಈಗ ಡಿಸ್ಕವರ್ ಆಗಿಲ್ಲ ಅಂದ್ರೆ ಅವರು ನೇಮ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಸೊ ಫಸ್ಟ್ ಡಿಸ್ಕವರಿ ಆಗುತ್ತೆ, ನೆಕ್ಸ್ಟ್ ನೇಮಿಂಗ್ ಆಫ್ ಎಲಿಮೆಂಟ್ಸ್ ಆಗುತ್ತೆ. ಹೌದಾ, ಸೊ ಈ ಮೂರು ಎಲಿಮೆಂಟ್ಸ್ ಡಿಸ್ಕವರ್ ಆಗಿರ್ಲಿಲ್ಲ. ಅವರು ಅದಕ್ಕೆ ಏನ್ ಯಾವ ತರ ನೇಮ್ ಮಾಡಿದ್ರು ಅದನ್ನ ಅಂದ್ರೆ ಈ ಮೂರು ಎಲಿಮೆಂಟ್ಸ್ ನ ಅವರು ಎಕಾ ಬೋರಾನ್, ಎಕಾ ಅಲ್ಯೂಮಿನಿಯಂ, ಎಕಾ ಸಿಲಿಕಾನ್ ಅಂತ ನೇಮ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಈ ಸ್ಕ್ಯಾಂಡಿಯಂ ಮತ್ತೆ ಬೋರಾನ್ ಇದೆ ಅಲ್ವಾ, ಇವೆರಡರದು ಪ್ರಾಪರ್ಟೀಸ್ ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್, ಸೇಮ್. ಸೊ ಅದಕ್ಕೆ ಬೋರಾನ್ ಡಿಸ್ಕವರ್ ಆಗಿತ್ತು. ಸೊ ಈ ಸ್ಕ್ಯಾಂಡಿಯಂ ನ ಎಕಾ ಬೋರಾನ್ ಅಂತ ಅವರು ಹೇಳಿದ್ರು. ನೆಕ್ಸ್ಟ್ ಗ್ಯಾಲಿಯಂ ಮತ್ತೆ ಅಲ್ಯೂಮಿನಿಯಂ ಇವೆರಡು ಸೇಮ್ ಪ್ರಾಪರ್ಟೀಸ್ ತೋರಿಸ್ತಿತ್ತು. ಆಗ ಮತ್ತೆ ಗ್ಯಾಲಿಯಂ ಇನ್ನೂ ಡಿಸ್ಕವರ್ ಆಗಿರಲಿಲ್ಲ ಈ ಎಲಿಮೆಂಟ್. ಸೊ ಅದಕ್ಕೆ ಅವರು ಇಲ್ಲಿ ಎಕಾ ಅಲ್ಯೂಮಿನಿಯಂ ಅಂತ ಹೇಳ್ತಾರೆ ಇದನ್ನ. ನೆಕ್ಸ್ಟ್ ಜರ್ಮೇನಿಯಂ ಅನ್ನ ಅವರು ಇಕಾ ಸಿಲಿಕಾನ್ ಅಂತ ಹೇಳ್ತಾರೆ. ವೈ? ಬಿಕಾಸ್ ಸಿಲಿಕಾನ್ ಮತ್ತೆ ಜರ್ಮೇನಿಯಂ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ನ ತೋರಿಸ್ತಾ ಇತ್ತು. ಓಕೆನಾ, ಅದು ಒಂದು ಅಚೀವ್ಮೆಂಟ್ ಆಫ್ ಮೆಂಡಲೀವ್. ಇಲ್ಲಿ ನೋಡಿ ನೋಬಲ್ ಗ್ಯಾಸಸ್ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್. ಸೊ ಇವೆಲ್ಲ ನೋಬಲ್ ಗ್ಯಾಸಸ್ ಆರ್ ಇನರ್ಟ್ ಗ್ಯಾಸಸ್ ಅಂತ ಹೇಳ್ತೀವಿ. ಏನಕ್ಕೆ ಈ ತರ ಹೇಳ್ತೀವಿ ಅಂದ್ರೆ ಅವು ಈಸಿಯಾಗಿ ರಿಯಾಕ್ಟ್ ಆಗಲ್ಲ, ಯಾವುದೇ ಒಂದು ಎಲಿಮೆಂಟ್ ಜೊತೆ ಇವು ರಿಯಾಕ್ಟ್ ಆಗಲ್ಲ. ಸೊ ಇದನ್ನ ಇನರ್ಟ್ ಗ್ಯಾಸಸ್ ಅಂತ ಹೇಳ್ತೀವಿ. ಸೊ ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ ಮಾಡೋ ಟೈಮಲ್ಲಿ ಈ ನೋಬಲ್ ಗ್ಯಾಸಸ್ ಇನ್ನೂ ಡಿಸ್ಕವರ್ ಆಗಿರ್ಲಿಲ್ಲ. ಓಕೆನಾ, ಸೊ ಅದಕ್ಕೆ ಅವರು ಆ ನೋಬಲ್ ಗ್ಯಾಸಸ್ ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅವ್ರೇನ್ ಹೇಳ್ತಾರೆ, ನೋಬಲ್ ಗ್ಯಾಸಸ್ ಮೆನ್ಷನ್ ಮಾಡಿಲ್ಲ. ಸೊ ವೈ? ಬಿಕಾಸ್ ಅವೇನು ಡಿಸ್ಕವರ್ ಆಗಿರ್ಲಿಲ್ಲ ಆ ಟೈಮಲ್ಲಿ. ಓಕೆನಾ, ಅದನ್ನ ಸಪರೇಟ್ ಗ್ರೂಪ್ ಅಲ್ಲೇ ಹಾಕ್ಬೇಕು ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಹೈಡ್ರೋಜನ್ ಲಿಮಿಟೇಷನ್ಸ್. ಈಗ ನಾವು ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ ಏನೇನ್ ಲಿಮಿಟೇಷನ್ಸ್ ಇತ್ತು, ಏನೇನ್ ಲಿಮಿಟೇಷನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈ ಹೈಡ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ಬಿಟ್ಟು ಅಲ್ಕಲಿ ಮೆಟಲ್ಸ್. ಸೊ ಇಲ್ಲಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಶಿಯಂ, ಫ್ರಾನ್ಸಿಯಂ ಬರುತ್ತೆ. ಸೊ ಇವೆಲ್ಲ ಅಲ್ಕಲಿ ಮೆಟಲ್ಸ್. ಈ ಅಲ್ಕಲಿ ಮೆಟಲ್ಸ್ ಇಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೋರಿಸ್ತಾ ಇತ್ತು ಈ ಹೈಡ್ರೋಜನ್ ಏನ್ ತೋರಿಸ್ತಾ ಇತ್ತು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಮಿಲರ್ ಟು ಅಲ್ಕಲಿ ಮೆಟಲ್ಸ್. ಅಲ್ಕಲಿ ಮೆಟಲ್ಸ್ ಗೆ ಯಾವ ತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೋ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೈಡ್ರೋಜನ್ ತೋರಿಸ್ತಾ ಇತ್ತು. ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಇತ್ತು. ಯಾವ ತರ ಲಿಥಿಯಂಗೆ ಕೆಮಿಕಲ್ ಪ್ರಾಪರ್ಟೀಸ್, ಸೋಡಿಯಂ ಕೆಮಿಕಲ್ ಪ್ರಾಪರ್ಟೀಸ್ ಇದೆನೋ ಸೊ ಅದೇ ತರ ಕೆಮಿಕಲ್ ಪ್ರಾಪರ್ಟೀಸ್ ಹೈಡ್ರೋಜನ್ ತೋರಿಸ್ತಾ ಇತ್ತು. ಆದ್ರೆ ಇಲ್ಲಿ ಲಿಮಿಟೇಷನ್ ಏನು ಅಂದ್ರೆ ಈ ಹೈಡ್ರೋಜನ್ ಬಂದ್ಬಿಟ್ಟು ಹ್ಯಾಲೋಜನ್ಸ್ ಇದೆ ಅಲ್ವಾ, ಇಲ್ಲಿ ನೋಡಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಈ ಹ್ಯಾಲೋಜನ್ಸ್ ತರ ಈ ಹ್ಯಾಲೋಜನ್ಸ್ಗೆ ಒಂದು ಪ್ರಾಪರ್ಟಿ ಇದೆ ಟು ಫಾರ್ಮ್ ಡೈಅಟಮಿಕ್ ಮಾಲಿಕ್ಯೂಲ್. ಡೈಅಟಮಿಕ್ ಅಂದ್ರೆ F2, Br2, Cl2, I2 ಈ ತರ ಡೈಅಟಮಿಕ್. ಓಕೆನಾ, ಸೊ ಈ ಡೈಅಟಮಿಕ್
ಮಾಲಿಕ್ಯೂಲ್ಸ್ ಫಾರ್ಮೇಶನ್ ಆಗುತ್ತಲ್ಲ ಈ ಹ್ಯಾಲೋಜನ್ಸ್, ಅದು ಆ ಪ್ರಾಪರ್ಟಿ ಹೈಡ್ರೋಜನ್ಗೂ ಇರುತ್ತೆ. ಹೈಡ್ರೋಜನ್ ಆಲ್ಕಲಿ ಮೆಟಲ್ಸ್ ಪ್ರಾಪರ್ಟೀಸ್ನು ತೋರಿಸ್ತಾ ಇದೆ, ಮತ್ತೆ ಹ್ಯಾಲೋಜನ್ಸ್ ಅಲ್ಲಿರೋ ಪ್ರಾಪರ್ಟೀಸ್ನು ತೋರಿಸ್ತಾ ಇದೆ. ಮತ್ತೆ ಈ ಹ್ಯಾಲೋಜನ್ಸ್ಗೆ ಏನ್ ಪ್ರಾಪರ್ಟೀಸ್ ಇದೆ ಅಂದ್ರೆ, ಸೊ ಈ ಹ್ಯಾಲೋಜನ್ಸ್ ಬಂದ್ಬಿಟ್ಟು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಈ ಎರಡರ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ನಾನು ನಿಮಗೆ ಕೋವಲೆಂಟ್ ಬಾಂಡ್ ಏನು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಹ್ಯಾಲೋಜನ್ಸ್ ಡಯಾಟಮಿಕ್ ಮಾಲಿಕ್ಯೂಲ್ಸ್ ಆಗುತ್ತೆ, ಮತ್ತೆ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗಿ ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಈ ಹೈಡ್ರೋಜನ್ ಸಹ ಈ ಪ್ರಾಪರ್ಟೀಸ್ ನ ತೋರಿಸ್ತಾ ಇತ್ತು. ಈ ಹೈಡ್ರೋಜನ್ ಆಲ್ಕಲಿ ಮೆಟಲ್ಸ್ ಪ್ರಾಪರ್ಟೀಸ್ ನು ತೋರಿಸ್ತಾ ಇದೆ, ಮತ್ತೆ ಹ್ಯಾಲೋಜನ್ಸ್ ಪ್ರಾಪರ್ಟೀಸ್ ನು ತೋರಿಸ್ತಾ ಇದೆ. ಸೊ ಮೆಂಡೆಲಿವ್ ಅವ್ರಿಗೆ ಅವರು ಶ್ಯೂರ್ ಇರ್ಲಿಲ್ಲ, ಅವ್ರು ಕನ್ಫರ್ಮ್ ಇರ್ಲಿಲ್ಲ ಹೈಡ್ರೋಜನ್ಗೆ ಯಾವ ಪೊಸಿಷನ್ ಕೊಡಬೇಕು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಅಂತ ಅವರು ಕನ್ಫರ್ಮ್ ಇರ್ಲಿಲ್ಲ ಅವರು. ಓಕೆನಾ, ಅವ್ರು ಕನ್ಫ್ಯೂಷನ್ ಅಲ್ಲಿ ಇದ್ರು ಯಾವ ಪೊಸಿಷನ್ ಕೊಡಬೇಕು ಹೈಡ್ರೋಜನ್ಗೆ ಅಂತ. ಸೊ ನೆಕ್ಸ್ಟ್ ಲಿಮಿಟೇಷನ್ ಏನು ಅಂದ್ರೆ, ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಈ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ನಾವು ಅಟಮಿಕ್ ಮಾಸ್ ಅನ್ನ ಬರೆದಿದ್ದೀವಿ, ಹೌದಾ. ಅಟಮಿಕ್ ಮಾಸ್ ಬೇಸಿಸ್ ಮೇಲೆ ಅವರು ಕ್ಲಾಸಿಫೈ ಮಾಡಿದ್ರು ಪಿರಿಯಾಡಿಕ್ ಟೇಬಲ್ ಅನ್ನ. ಸೊ ಈಗ ಕ್ವೆಶನ್ ಅರೈಸ್ ಆಗುತ್ತೆ, ಐಸೋಟೋಪ್ಸ್ ನ ಯಾವ ತರ ಮೆನ್ಷನ್ ಮಾಡ್ತಾರೆ ಮೆಂಡೆಲಿವ್. ಇಲ್ಲಿ ಅಟಮಿಕ್ ಮಾಸ್ ತಗೊಂಡು ಅವರು ಅಟಮಿಕ್ ಮಾಸ್ ಬೇಸಿಸ್ ಮೇಲೆ ಅವರು ಕ್ಲಾಸಿಫೈ ಮಾಡಿದ್ದಾರೆ ಪಿರಿಯಾಡಿಕ್ ಟೇಬಲ್. ಬಟ್ ಐಸೋಟೋಪ್ಸ್ ಇದನ್ನ ಮೆನ್ಷನ್ ಮಾಡ್ಬೇಕಲ್ವಾ, ಬಟ್ ಅವರು ಇದನ್ನ ಇಗ್ನೋರ್ ಮಾಡಿದ್ದಾರೆ. ಇಲ್ಲಿ ಏನಾಗ್ತಿದೆ ಪ್ರಾಬ್ಲಮ್ ಅಂದ್ರೆ, ಐಸೋಟೋಪ್ಸ್ ಅಂದ್ರೆ ಫಸ್ಟ್ ನಮ್ಗೆ ಮೀನಿಂಗ್ ಗೊತ್ತಿರಬೇಕು, ಹಾಗಾದ್ರೆ ನಮ್ಗೆ ಈ ಲಿಮಿಟೇಷನ್ ಅರ್ಥ ಆಗುತ್ತೆ. ಐಸೋಟೋಪ್ಸ್ ಅಂದ್ರೆ ಅಟಮ್ಸ್ ಹ್ಯಾವಿಂಗ್ ಸೇಮ್ ಅಟಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಸೇಮ್ ಅಟಮಿಕ್ ನಂಬರ್ ಇರುತ್ತೆ, ಬಟ್ ಡಿಫರೆಂಟ್ ಮಾಸ್ ನಂಬರ್ ಇರುತ್ತೆ. ಮಾಸ್ ನಂಬರ್ ಅಂದ್ರೆ ಅಟಮಿಕ್ ಮಾಸ್. ಓಕೆನಾ, ಅಟಮಿಕ್ ನಂಬರ್ ಅಂದ್ರೆ ಏನ್ ಹೇಳಿ, ಅಟಮಿಕ್ ನಂಬರ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಅಷ್ಟೇ. ಅಟಮಿಕ್ ಮಾಸ್ ಅಂದ್ರೆ ಆರ್ ಮಾಸ್ ನಂಬರ್ ಅಂದ್ರೆ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಸೊ ಈ ಐಸೋಟೋಪ್ಸ್ಗೆ ಯಾವ ಪ್ಲೇಸ್ ಕೊಡಬೇಕು ಅಂತ ಮೆಂಡೆಲಿವ್ ಅವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಅವ್ರ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಲಾಸ್ಟ್ ಲಿಮಿಟೇಷನ್ ಏನಂದ್ರೆ, ಅಟಮಿಕ್ ಮಾಸ್ ಇಲ್ಲಿ ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗ್ತಿಲ್ಲ. ಡೆಫಿನೆಟ್ ಇನ್ಕ್ರೀಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಮತ್ತೆ ಮೆಗ್ನೀಷಿಯಂ ಅಟಮಿಕ್ ಮಾಸ್ ಡಿಫರೆನ್ಸ್ ಫಾರ್ ಎಕ್ಸಾಂಪಲ್ 1 ಅಂತ ತಿಳ್ಕೊಳ್ಳಿ. ಇಲ್ಲಿ 1 ಇಲ್ಲ, ಜಸ್ಟ್ ನಾನು ಹೇಳ್ತಿದ್ದೀನಿ. ಬಿಟ್ವೀನ್ ಸೋಡಿಯಂ ಅಂಡ್ ಮೆಗ್ನೀಷಿಯಂ ಅಟಮಿಕ್ ಮಾಸ್ ಡಿಫರೆನ್ಸ್ ಬಂದ್ಬಿಟ್ಟು 24.31 ಮೈನಸ್ 22.99. ಸೊ ಈ ಡಿಫರೆನ್ಸ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ 1 ಅಂತ ತಿಳ್ಕೊಳ್ಳಿ. ಓಕೆನಾ, 1 ಇದ್ರೆ ಇಲ್ಲಿ 1 ಇರಲ್ಲ. ಓಕೆನಾ, ಡಿಫರೆಂಟ್ ಇರುತ್ತೆ. ಡಿಫರೆನ್ಸ್ ಬಿಟ್ವೀನ್ 2 elements, atomic mass of 2 elements will be different. ಓಕೆನಾ, ಈ 2 ಎಲಿಮೆಂಟ್ಸ್ ಮಧ್ಯದಲ್ಲಿರೋ ಅಟಮಿಕ್ ಮಾಸ್ ಡಿಫರೆನ್ಸ್ ಬೇರೆ ಇರುತ್ತೆ, ಈ ಎಲಿಮೆಂಟ್ಸ್ ಮಧ್ಯದಲ್ಲಿರೋ ಅಟಮಿಕ್ ಮಾಸ್ ಡಿಫರೆನ್ಸ್ ಬೇರೆ ಇರುತ್ತೆ, ಹೌದಾ. ಸೊ ಈಗ ನ್ಯೂ ಎಲಿಮೆಂಟ್ಸ್ ಡಿಸ್ಕವರ್ ಮಾಡಬೇಕು ಅಂದ್ರೆ ಆ ನ್ಯೂ ಎಲಿಮೆಂಟ್ಸ್ ಇದೇನೋ ಇಲ್ವೋ, ಆ ಜಾಗದಲ್ಲಿ ಪ್ಲೇಸ್ ಮಾಡಬಹುದೋ ಇಲ್ವೋ, ನ್ಯೂ ಎಲಿಮೆಂಟ್ಸ್ ಇದನ್ನೋ ಇಲ್ವೋ ಅಂತ ಶ್ಯೂರ್ ಇರ್ಲಿಲ್ಲ ಅವರು. ಈಗ 2 ಎಲಿಮೆಂಟ್ಸ್ ಮಧ್ಯದಲ್ಲಿ ಅಟಮಿಕ್ ಮಾಸ್ ಡಿಫರೆನ್ಸ್ ಸೇಮ್ ಇದ್ರೆ ಆಗ ನಮಗೆ ಒಂದು ಡೆಫಿನೆಟ್ ಐಡಿಯಾ ಬರುತ್ತಲ್ವಾ, ಬೇರೆ ಎಲಿಮೆಂಟ್ಸ್ ಇಲ್ಲಿ ಪ್ಲೇಸ್ ಮಾಡಬಹುದಾ ಇಲ್ವಾ ಅಂತ ಡೆಫಿನೆಟ್ ಐಡಿಯಾ ಬರುತ್ತೆ. ಬಟ್ ಆ ತರ ಇರ್ಲಿಲ್ಲ, ಇಲ್ಲಿ ಡೆಫಿನೆಟ್ ಡಿಫರೆನ್ಸ್ ಇರ್ಲಿಲ್ಲ ಇಲ್ಲಿ. ಓಕೆನಾ, ಬೇರೆ ಡಿಫರೆನ್ಸ್ ಅಟಮಿಕ್ ಮಾಸ್ ತೋರಿಸ್ತಾ ಇತ್ತು. ಸೊ ದಿಸ್ ಇಸ್ ಒನ್ ಆಫ್ ದ ಲಿಮಿಟೇಷನ್ ಆಫ್ ಮೆಂಡೆಲಿಯವ್ ಪಿರಿಯಾಡಿಕ್ ಟೇಬಲ್. ಸೊ ಈ ವಿಡಿಯೋದಲ್ಲಿ ನಾವು ಮೆಂಡೆಲಿವ್ ಯಾವ ತರ ಪಿರಿಯಾಡಿಕ್ ಟೇಬಲ್ ಅನ್ನ ಕ್ಲಾಸಿಫೈ ಮಾಡ್ತಾರೆ, ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ, ಸೊ ಅವರ ಅಚೀವ್ಮೆಂಟ್ಸ್ ಏನಿತ್ತು ಮತ್ತೆ ಲಿಮಿಟೇಷನ್ಸ್ ಏನಿತ್ತು ಅಂತೆಲ್ಲ ಈ ವಿಡಿಯೋದಲ್ಲಿ ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಬೇಸ್ಡ್ ಆನ್ ದ ಸೇಮ್ ಚಾಪ್ಟರ್ ಸೊ ಡಿಸ್ಕಸ್ ಮಾಡ್ತೀನಿ. ಸೊ ಲೈಕ್ ಮಾಡಿ ಈ ವಿಡಿಯೋನ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತೆ ಬೆಲ್ ಐಕಾನ್ ಅನ್ನ ಒತ್ತಿ. ಥ್ಯಾಂಕ್ ಯು.